ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋನ. ಇವತ್ತು ನಮ್ಮ ಮನೇಲಿ ಅಡಿಕೆಕಾಯಿ ಕಿತ್ಕೊಂಡು ಬರೋಕ್ಕೆ ಅಂತ ಹೊರಟಿದ್ರು. 5:45 ಅನಿಸುತ್ತೆ ಟೈಮು, ಬೆಳಗ್ಗೆ. ಹಾಗೆದ್ದು ಅವರಿಗೆ ಅಡುಗೆ ಎಲ್ಲ ಮಾಡಿಕೊಡ್ಬೇಕು ಅಲ್ವಾ, ಹಾಗಾಗಿ ಎದ್ದು ಅವರಿಗೆ ಅಡುಗೆ ಮಾಡೋಣ ಅಂತೇಳಿ ಎದ್ದು ಅವ್ರಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಂದೇ ಸಲ ಅಡುಗೆ ಮಾಡಿಕೊಡ್ತೀನಿ. ಏನು ಅಡುಗೆ ಅಂದರೆ ಮುದ್ದೆ, ಅನ್ನ ಮತ್ತು ಮೊಳಕೆ ಕಾಳು ಸಾಂಬಾರನ್ನ ಮಾಡಿ ಕೊಟ್ಟು ಕಳ್ಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮತ್ತು ಹಂಗೇ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅಂತ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಏನು ಅಂದರೆ ನಿಜವಾಗ್ಲೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ ಅಲ್ವಾ, ಅವ್ರದ್ದು ಹೊರಗಡೆ ಹೋದರೆ ಒಂದೇ ಕೆಲಸ ಆಗಿರುತ್ತೆ. ನಾವು ಮನೆ ಹತ್ರ ಕೆಲಸ ಮಾಡೋರು ಈಗ ಹೊರಗಡೆ ಕೆಲ್ಸಕ್ಕೆ ಹೋಗಿರೋರ್ಗೆ ಏನು ಅನಿಸುತ್ತೆ ಅಂದರೆ, ಬಿಡು ಮನೆ ಹತ್ರ ಅವ್ರಿಗೇನು ಕೆಲಸ ಇರಲ್ಲ ಅಂತ ಅನ್ಕೋತಾರೆ. ಆದರೆ ಹೊರಗಡೆ ಹೋಗೋರಿಗೆ ಒಂದೇ ಕೆಲಸ. ಆದರೆ ಮನೆ ಹತ್ರ ಇರೋರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಜವಾಗ್ಲೂ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಏನೇನು ಅಂದರೆ ನಿಮಗಿಲ್ಲಿ ವಿಡಿಯೋ ಫಾಸ್ಟ್ ಮಾಡೋದು ಮತ್ತು ಸ್ವಲ್ಪ ಅಷ್ಟೇ ತೋರಿಸಿರ್ತೀವಿ. ಅಷ್ಟು ಕೆಲಸ ಮಾಡೋಕ್ಕೆ ಎಷ್ಟೊತ್ತಾಗಿರುತ್ತೆ ಅಂತ ನೀವು ಒಂದು ಸಲ ಯೋಚನೆ ಮಾಡಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇವತ್ತು ಸಾಕಾಗೋಯ್ತು. ಮತ್ತು ಹಾಗೆ ಇನ್ನೊಂದು ವಿಷಯನ ಹೇಳಬೇಕು ನಿಮಗೆ. ಏನು ಅಂತಂದರೆ, ನಾವು ಕಷ್ಟಪಟ್ಟು ವಿಡಿಯೋ ಮಾಡೋದೇ ವೇಸ್ಟಾ ಅಂತ ಅನ್ನಿಸ್ಬಿಟ್ಟೈತೆ. ಏನಕ್ಕೆ ಅಂದರೆ, ಈಗ ನಾವು ಹೊಸ್ದಾಗಿ ಚಾನಲ್ನ ಕ್ರಿಯೇಟ್ ಮಾಡಿರೋರಿಗೆ ಒಂದೊಂದು ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ನಿಜವಾಗ್ಲೂ ಸೀರಿಯಸ್ಲಿ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ನಾನು ಇದೇ ಹೇಳ್ತೀನಿ, 20 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದ, ಅದರಲ್ಲಿ ಒಬ್ಬರು ಅನ್ಸಬ್ಸ್ಕ್ರೈಬರ್ ಆಗಿಬಿಟ್ಟವ್ರೆ. 19 ಜನ ಆಗಿರೋದು. ಏನು ಮಾಡೋದು, ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ಈಗ ಹೋಗ್ಲಿ ವೀಡಿಯೋ ಮಾಡೋಕ್ಕೆ ನಾವು ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡೇ ವೀಡಿಯೋ ಮಾಡಬೇಕಾ? ಒಳ್ಳೆ ಬಟ್ಟೆ ಒಳ್ಳೆ ಲೆವೆಲ್ ತೋರಿಸ್ಕೊಂಡು ವೀಡಿಯೋ ಮಾಡಿದ್ರೇ ಜನ ನೋಡೋದಾ, ವೀಡಿಯೋ ವೈರಲ್ ಆಗೋದಾ? ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಏನು ಅಂತ. ನಾವು ನೋಡಿ ಹಳ್ಳಿ ಕಡೆ ಕೆಲಸ ಮಾಡೋರು, ನಾವು ಹಳ್ಳಿಗಳ ಕಡೆ ಮನೇಲಿರೋರು ಎಷ್ಟೆಲ್ಲ ಕೆಲಸ ಮಾಡ್ತೀವಿ. ವೀಡಿಯೋ ಮಾಡೋರು ಇರಲ್ಲ, ಏನಿಲ್ಲ, ನಾವೇ ವೀಡಿಯೋ ಮಾಡಿಕೊಂಡು ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡ್ತೀವಿ ಅಂದರೆ ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಲ್ವಾ? ನನಗೆ ಅಷ್ಟೇ ಬೇಜಾರಾಯಿತು. ಏನಕ್ಕೆ ವೀಡಿಯೋಸ್ಗಳು ವೈರಲ್ ಆಗ್ತಿಲ್ಲ? ಏನು ತಪ್ಪು ಮಾಡಿದ್ದೀವಿ? ಈಗ ಕೆಲವರೆಲ್ಲನ ಯಾವ ಥರ ವೀಡಿಯೋ ಮಾಡ್ತಾರೆ ಅಂದರೆ, ಅವರು ಸುಮ್ಮನೆ ವೈರಲ್ ಆಗೋಗ್ಬಿಟ್ಟಿರ್ತವೆ. ನಿಜ, ಸುಮ್ಮನೆ ಏನೋ ಕ್ಯಾಮ್ರಾ ಮುಂದೆ ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡು ಸುಮ್ಮನೆ ಕ್ಯಾಮ್ರಾ ಮುಂದೆ ಅಲ್ಕಿಸ್ಕೊಂಡು ಅದು ಇದು ಅಂತ ಮಾತಾಡ್ಬಿಡ್ತಾರೆ. ಅವರಿಗೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ಮತ್ತು ವ್ಯೂಸ್ ಬಂದಿರುತ್ತೆ, ಲೈಕ್ಸ್ ಬಂದಿರುತ್ತೆ. ಆದರೆ ನಮಗೇನಕ್ಕೆ ಬರ್ತಿಲ್ಲ? ನಾವೇನು ತಪ್ಪು ಮಾಡ್ತಿದ್ದೀವಿ? ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ. ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಆ ಕೆಲಸದ ಮಧ್ಯೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಖುಷಿಯಿಂದ ವೀಡಿಯೋ ಮಾಡಿಕೊಂಡು ಅಷ್ಟೆಲ್ಲ ಮಾಡಿದ್ರು ನಾವು ಏನಾದರೂ ಒಂದು ಕಷ್ಟಪಟ್ಟು ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ತಾನೇ ಖುಷಿ ಆಗೋದು. ಏನು ಮಾಡೋದು? ಈ ಥರ ಆದರೆ ಬೇಜಾರಾಗುತ್ತೆ ಅಲ್ವಾ? ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನೋಡ್ತಾ ಇರ್ತೀನಿ ಕೆಲವರು ವೀಡಿಯೋಗಳು ಬದನೆಕಾಯಿ ಯಾತ್ರದ್ದು ಇರಲ್ಲ ಆ ವೀಡಿಯೋದಲ್ಲಿ, ಅವರವೆಲ್ಲ ಸುಮ್ಮನೆ ವೈರಲ್ ಆಗ್ತಿರ್ತಾರೆ. ಅಂತ ತಪ್ಪು ನಾವೇನು ಮಾಡಿದ್ದೀವಿ ಗೊತ್ತಾಗ್ತಿಲ್ಲ ನನಗೆ. ಈ ವಿಡಿಯೋದಲ್ಲಿ ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೂ. ಏನಕ್ಕೆ ನಮ್ಮಂಥ ಹಳ್ಳಿ ಮಕ್ಕಳಿಗೆ ನೀವೆಲ್ಲ ಸಪೋರ್ಟ್ ಮಾಡಲ್ಲ? ಅಥವಾ ನಾನೇನಾದರೂ ವೀಡಿಯೋದಲ್ಲಿ ತಪ್ಪು ಮಾಡ್ತಿದ್ದೀನಾ, ಸರಿಯಾಗಿ ವೀಡಿಯೋ ಮಾಡ್ತಿಲ್ವಾ? ನನಗಂತೂ ಗೊತ್ತಾಗ್ತಾಯಿಲ್ಲ. ಮತ್ತು ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಿಕೊಟ್ಟು ಊಟ ಎಲ್ಲ ತುಂಬಿಕೊಟ್ಟು ನೋಡಿ, ನಮ್ಮಪ್ಪ ಮತ್ತು ಆಳುಗಳು ಎಲ್ಲ ಅವರು ಹೋಗ್ತಿದ್ದಾರೆ. ನಾನು ಹಂಗೆ ಸ್ವಲ್ಪ ಬಟ್ಟೆಗಳು ಕೂಡ ಇದ್ದು, ಬಟ್ಟೆ ಎಷ್ಟಿದ್ದು ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಬಟ್ಟೆ ಇದ್ದು. ಏನು ಮಾಡೋದು ನೋಡಿ. ನಮ್ಮ ಅಪ್ಪ ಅಡಿಕೆಕಾಯಿಗೆ ಅಂತ ಇಕ್ಕೊಂಡದನ್ನು ವೈಟ್ ಕಲರ್ ಬನಿಯನ್ ಅದು ಎಷ್ಟು ಕರೆ ಮಾಡಿಟ್ಟೈತೆ ನೋಡ್ರಿ. ಹಂಗೇನೆ
ಅದನ್ನು ಉಜ್ಜೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ನಾವೇನೇ ಉಜ್ಜಿದ್ರೂ ಅದು ಅಡಿಕೆ ಕರೆ ಒಂದು ಸಲ ಆದಮೇಲೆ ಮತ್ತೆ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ, ನಿಜ ನಾವು ಕಷ್ಟಪಟ್ಟು ಏನಾದರೂ ಒಂದು ಮಾಡಿದ್ರೆ ಅದು ಸಕ್ಸಸ್ ಸಿಗಲಿಲ್ಲ ಅಂತಂದರೆ ನಿಜವಾಗ್ಲೂ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ. ನನಗೆ ಗೊತ್ತಿಲ್ಲ ಇನ್ನು ಹೆಂಗೆ ಮಾಡಬೇಕು ವೀಡಿಯೋಸ್ ಅಂತ. ಅದು ಹೊಸ್ದಾಗಿ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ನಾನೇನಾದರೂ ತಪ್ಪಾಗಿ ವೀಡಿಯೋ ಏನಾದರೂ ಮಾಡಿದ್ದೀನಾ? ಹೋಗಲಿ, ಯಾಕಪ್ಪ ವೀಡಿಯೋ ವೈರಲ್ ಆಗ್ತಿಲ್ಲ ನನಗಂತೂ ಗೊತ್ತಿಲ್ಲ ಯಾಕೆ ಅಂತ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ ಏನು ಅಂತಂದರೆ, ನಾನು ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಬ್ರಿಗೆ ಹೇಳಿದ್ದೆ ಹಿಂಗೇ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ? ಯೂಟ್ಯೂಬಲ್ಲಿ ನೀನೇನು ದಬಾಕ್ತೀಯಾ, ನಿನ್ನ ಕೈಲಿ ಏನಾಗುತ್ತೆ ಅಂತ ಎಲ್ಲ ಹೇಳಿದೆ. ಅದು ಎಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಿಮ್ಮ ಸಪೋರ್ಟ್ ಇದ್ದರೆ ಅವರು ಹೇಳಿದ ಮಾತಿಗೆ ಅಥವಾ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಒಂದು ಬೆಲೆ ಸಿಗುತ್ತೆ. ಆದರೆ ಅವ್ರು ಆ ಥರ ಕಾಲು ಎಳೆದ್ರು ಅಲ್ವಾ, ಆ ಥರ ಕಾಲು ಎಳೆದವ್ರ ಮುಂದೆ ನಿಜವಾಗ್ಲೂ ಗೊತ್ತಲ್ವ ನಿಮಗೇ, ಅವ್ರು ಹಂಗಂದಾಗ ಎಷ್ಟು ಬೇಜಾರಾಗುತ್ತೆ. ನಮ್ಮ ಕೈಲಿ ಏನೂ ಆಗಲ್ವಾ, ಯಾಕಾಗಲ್ಲ, ಮಾಡಬೇಕು ಅಲ್ವಾ ಅಂತ ಅನ್ನೋದೊಂದು ತಲೆಯಲ್ಲಿ ಬರುತ್ತೆ. ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ, ನೀವಿದ್ದರೆ ಆ ಥರದವ್ರ ಬಾಯಿನ ಮುಚ್ಚಿಸ್ಬೋದು ಅಂತ ನಾನು ಅಂದ್ಕೋತೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ರಾಶಿ ಪಾತ್ರೆಗಳಿದ್ದು ಅವರಿಗೆ ಅಡುಗೆ ಮಾಡಿಕೊಟ್ರವು, ಮತ್ತು ನೈಟು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಾನು ಇದ್ದಲ್ಲ, ನಾವು ಮಾಡ್ಕೊಂಡು ತಿಂದಿರೋವು ಅಷ್ಟು ಪಾತ್ರೆಗಳೆಲ್ಲ ಬಟ್ಟೆ ಹೋಗ್ದಾಕಿ ಬಂದು ಅವನ್ನೆಲ್ಲ ಆ ಥರ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ ದಬ್ಬಲ್ತಾ ಇದ್ದೆ. ಅಮ್ಮನೂ ಇಲ್ಲ, ಅಮ್ಮನೂ ಹೋಗಿದ್ದಾರೆ ಅವ್ರ ಜೊತೆ ಅಡಿಕೆ ಕಾಯಿಗೆ ಅಂತ ಹೇಳ್ಬಿಟ್ಟು. ಇವತ್ತು ಮನೆ ಹತ್ರ ಒಬ್ಬಳೇ ಕೆಲಸ ಅಂದರೆ ಕೆಲಸ. ಆಮೇಲೆ ಇವತ್ತು ಮಂಗಳವಾರ, ನಮ್ಮ ಮನೆ ದೇವ್ರ ಪೂಜೆ ಅಂದರೆ ವಾರ ಅಂತಾರೆ ಅಲ್ವಾ, ಆ ಥರ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ. ಅದನ್ನು ಮಾಡಬೇಕಾ, ಅದಕ್ಕೆಲ್ಲ ಪಾತ್ರೆ ಎಲ್ಲ ತೊಳೆದಿಕ್ಕಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಬಂದು ನೆಲ ಒರೆಸಿ ಪೂಜೆ ಮಾಡೋಕ್ಕೆ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ. ಆಮೇಲೆ ಮೇಕೆಗಳು, ನಮ್ಮದೊಂದು ಸೀಮೆ ಕರ ಐತೆ, ಅದು ಎಲ್ಲದನ್ನು ಇವತ್ತು ನನ್ನ ಮೇಲೆ ಬಿಟ್ಟು ಹೋಗೋರೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ನೋಡ್ಕೊಳ್ಳೇಬೇಕು, ವಿಧಿ ಇಲ್ಲ. ನೋಡಿ, ಅವು ಮೇಕೆ ಮರಿಗಳಂತೂ ನಿಜವಾಗ್ಲೂ ಎಷ್ಟು ಕೋಪ ಬರಿಸ್ತಿದ್ದು ಇವತ್ತು ಅಂದರೆ, ಮೇವು ಕಟ್ಟಿ ಬಂದಿದ್ರೂ ಮತ್ತೆ ಆಲೆ ಶುರು ಮಾಡ್ತಾ ಇರ್ತವೆ, ಬಡ್ಕೊತಾ ಇರ್ತವೆ. ಏನು ಮಾಡೋದು, ಅವಕ್ಕೆಲ್ಲ ನಮ್ಮ ಅಮ್ಮನೇ ಸರಿನಪ್ಪ. ನಮ್ಮ ಅಮ್ಮ ಬಿಟ್ಟು ಹೋಗ್ಬಿಟ್ಟೈತೆ ಮನೆ ಹತ್ರ ನೋಡ್ಕೊ ಅಂತ. ನಿಜವಾಗ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ನನಗಿವತ್ತು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತೆ ನಿಜವಾಗ್ಲೂ. ಇನ್ನೂ ನಮ್ಮ ಅಮ್ಮರು ಇನ್ನೂ ಅಡಿಕೆ ಕಾಯಿ ಎಲ್ಲ ತಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡಬೇಕು. ಅವರು ಅಂದರೆ ದೂರ ಹೋಗಿರೋದು. ಯಾವ ಊರು ಅಂದರೆ ಕ್ವಾರ ಕುಚ್ಚಂಗಿ ಅಂತ ಆ ಸೈಡು ಊರಿದೆಯಲ್ಲ, ಬೆಳ್ಳಾವಿ ಸೈಡು ಅನಿಸುತ್ತೆ ಅದು ಬರೋದು. ಅಲ್ಲಿಗೆ ಹೋಗೋರೆ, ಬರೋದು ಟೈಮ್ ಆಗ್ಬೋದು, ನೈಟ್ 8:30 ಆದರೂ ಆಗ್ಬೋದು, 9 ಗಂಟೆ ಆದರೂ ಆಗ್ಬೋದು. ಅಷ್ಟೊತ್ತಿಗೆ ಬರ್ತಾರೆ. ನೋಡಬೇಕು. ನೋಡಿ, ನೆಲೆ ಎಲ್ಲ ನೀಟಾಗಿ ಒರೆಸ್ಕೊಂಬಂದು, ಯಪ್ಪ ನನಗಂತೂ ಇವತ್ತು ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಾಕಾಯ್ತು. ನೆಲೆ ಎಲ್ಲ ನೀಟಾಗಿ ಒರೆಸ್ಬೇಕಲ್ಲ, ಅದಕ್ಕೆ ಬಡ 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 ಅಂತ ಮಾಡ್ತಾ ಇದ್ದೀನಿ. ಏನು ಮಾಡೋದು, ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ವೀಡಿಯೋ ಮಾಡೋದ್ರಲ್ಲಿ ಏನಾದರೂ ತಪ್ಪು ಮಾಡ್ತಿದ್ದೀನಾ, ಏನಕ್ಕೆ ವೀಡಿಯೋ ವೈರಲ್ ಆಗ್ತಿಲ್ಲ. ಬೇರೆಯವ್ರ ಥರ ನಮಗೆ ಬಣ್ಣದ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕೆಲ್ಲ ಬರಲ್ಲ, ಹೇಳ್ತಿದ್ದೀನಿ ನಿಜವಾಗ್ಲೂ. ಏನಿರುತ್ತೋ ಹೇಗಿರ್ತೀವೋ ಹಾಗೆ ವೀಡಿಯೋ ಮಾಡೋದು. ನಾವೇನು ವೀಡಿಯೋಗೋಸ್ಕರ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಮತ್ತು ವೀಡಿಯೋ ಎಡಿಟ್ ಮಾಡೋದು ಅವೆಲ್ಲ ಏನೂ ಇಲ್ಲ. ವೀಡಿಯೋಗೆ ಫಿಲ್ಟರ್ ಕೂಡ ಹಾಕಲ್ಲ, ಇದ್ದಿದ್ದು ಇದ್ದಾಗೇ. ಆದರೆ
ಅಂದರೆ ನಮ್ಮ ಜನಕ್ಕೆ ಬಣ್ಣ ಹಾಕ್ಕೊಂಡು ಮಾತಾಡಿದ್ರೇ ಅಥವಾ ಬಣ್ಣ ಹಾಕ್ಕೊಂಡು ಎದುರುಗಡೆ ಹೋದ್ರೇ ಅನ್ಸುತ್ತೆ ಇಷ್ಟ ಆಗೋದು. ನನಗೂ ಗೊತ್ತಾಗ್ತಿಲ್ಲ, ಏನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೂ ಗೊತ್ತಾಗ್ತಿಲ್ಲ, ಏನಕ್ಕೆ ವೈರಲ್ ಆಗ್ತಿಲ್ಲ ಅಂತ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಯಾಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ದಿವಸ. ಅಂದರೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದಾಗ ವೈರಲ್ ಆಗಲಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತು ಬಿಗ್ ಬಾಸ್ ನೋಡಿದ್ರಾ? ಹೆಂಗಿದೆ ಬಿಗ್ ಬಾಸು? ನಮ್ಮಂತೂ ಫುಲ್ ಖುಷಿನಪ್ಪ. ಬಿಗ್ ಬಾಸ್ ನೋಡೋದು ಅಂದ್ರೇ ಒಂದು ಖುಷಿ. ಈಗ ಇನ್ನೂ ಇವತ್ತು ನಿನ್ನೆ ಇವರು ಸ್ವರ್ಗದವರು ಟೀಮ್ ಇದೆಯಲ್ಲ, ನರಕದಲ್ಲಿರೋರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು. ಮನೆ ಕ್ಲೀನ್ ಮಾಡೋ ಕೆಲಸನ ಒಂದು ಟಾಸ್ಕ್ ಕೊಟ್ಟಿದ್ರು. ಅವರು ಹೇಗೆ ಮಾಡಿದ್ರು ನೀವು ನೋಡಿದ್ರಾ ಹೇಳಿ? ನಾನಂತೂ ನೋಡ್ತೀನಪ್ಪ, ಮಿಸ್ ಮಾಡಲ್ಲ ಬಿಗ್ ಬಾಸ್ನ. ಮತ್ತು ಇವತ್ತು ಮಂಗಳವಾರ ಅಲ್ವಾ, ಇವತ್ತಿನ ಟಾಸ್ಕು ಇನ್ನೂ ಚೆನ್ನಾಗಿದೆ, ನೋಡಬೇಕು. ಇವತ್ತು ಯಾರ್ಯಾರು ಜಗಳ ಆಡ್ತಾರೋ ಏನೇನು ಕತೆನೋ ಗೊತ್ತಿಲ್ಲ ಬಿಗ್ ಬಾಸಲ್ಲಂತೂ. ನೋಡಬೇಕು. ನೋಡಿ, ಆ ಮೇಕೆಗಳು ಮೇವು ಕಟ್ಟಿದರೆ ಹೊಟ್ಟೆಗೆ ತಿನ್ನಲ್ಲ, ಎಲ್ಲ ಕಡ್ದು ಕೆಳಗೆ ಕುದುರಿಸ್ತಾ ಇರ್ತಾರೆ. ಅಂಥವ್ಕೆ ಎಷ್ಟು ಮೇವು ತಂದು ಕಟ್ಟೋದು, ಎಲ್ಲಿಂದ ಕರೋದು? ಅದಕ್ಕೆ ಹೇಳೋದು, ಇದಕ್ಕೆಲ್ಲ ನಮ್ಮ ಅಮ್ಮನೇ ಸರಿ ಅಂತ. ನಾವು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಅಷ್ಟೇ. ಮತ್ತು ಅಡಿಕೆಕಾಯಿ ಇವತ್ತು ಒಂದೇ ದಿನಕ್ಕೆ ಮುಗಿಯಲ್ಲ ಅನಿಸುತ್ತೆ. ಅಡಿಕೆಕಾಯಿ ಅಂದರೆ ಕುಯ್ಕೊಂಬಂದು ಇವತ್ತು ಒಂದೇ ದಿನಕ್ಕೆ ಮುಗಿಯಲ್ಲ ಅನಿಸುತ್ತೆ. ನಾಳೆನೂ ಆಗ್ಬೋದು, ಮತ್ತು ಬುಧವಾರ ನಾಳೆಗೂ ಆಗ್ಬೋದು. ನಿಮ್ಗೆ ವಿಡಿಯೋ ಯಾವತ್ತು ಬರುತ್ತೆ ಅಂತ ಗೊತ್ತಿಲ್ಲ. ಇದು ಅಂದರೆ ಬುಧವಾರನೂ ಹೋಗ್ಬೇಕಾಗುತ್ತೆ. ಮಂಗಳವಾರ ಅಂದರೆ ಇವತ್ತು ಹೋಗಿದ್ದಾರೆ, ಮತ್ತು ನಾಳೆ ಬುಧವಾರ 2 ದಿನ ಆಗುತ್ತೆ ಅನಿಸುತ್ತೆ. ಅಡಿಕೆಕಾಯಿ ಕಿತ್ಕೊಂಬರೋದೇ 2 ದಿನ ಆಗುತ್ತೆ ಅನಿಸುತ್ತೆ. ಅಂದರೆ ಲಾಸ್ಟ್ ಮಂತು ಕೂಡ ನಾನು ಅಡಿಕೆಕಾಯ್ದು ವಿಡಿಯೋ ಮಾಡಿ ಹಾಕಿದ್ದೆ. ಹಳ್ಳಿ ಸೈಡವರೆಲ್ಲ ನೋಡ್ತಾರೆ ತಾನೇ ವೀಡಿಯೋಸು, ಏನಕ್ಕೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ? ಏನಕ್ಕೆ ಅವರೆಲ್ಲ ಸಪೋರ್ಟ್ ಮಾಡ್ತಿಲ್ಲ? ಏನಕ್ಕೆ ನನಗದೊಂದೇ ದೊಡ್ಡ ಕ್ವಶನ್ ಆಗ್ತಿರೋದು. ಏನಕ್ಕೆ ವಿಡಿಯೋ ವೈರಲ್ ಆಗ್ತಿಲ್ಲ? ಅಥವಾ ನಾನೇ ಏನಾದರೂ ತಪ್ಪು ಮಾಡ್ತಿದ್ದೀನ? ಏನೋ ಅಪ್ಪ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ, ನೋಡಬೇಕು. ಅದೇ ನಿಮ್ಮ ಸಪೋರ್ಟ್ ಇದ್ರೇ ನಮಗೆ ವಿಡಿಯೋ ಮಾಡಬೇಕು ಅಂತ ಅನಿಸೋದು. ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಕೆಲಸ ಮಾಡೋ ಹೊತ್ತಿಗೆ ನಿಜವಾಗ್ಲೂ ಸಾಕಾಗೋಯಿತು. ಫೈನಲಿ ಸಂಜೆ ಆಗಿತ್ತು, ಅಲ್ಲೇನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಯಿತು ಅಂದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ. ಅದು ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ, ಮಳೆ ಬೇರೆ ಬರೋ ಥರ ಆಗೋಯ್ತು. ಅಯ್ಯೋ ಕರ್ಮ. ಮತ್ತು ಕರು ಎಲ್ಲ ತಂದು ಕಟ್ಟಾಕ್ಕೊಂಡು ಅಷ್ಟೆಲ್ಲ ಮಾಡೋ ಹೊತ್ತಿಗೆ ನನಗೆ ಸಂಜೆ ಆಗೋಯ್ತು. ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ನೋಡಿವ್ರಂತೆ. ಏನೋ ಗೊತ್ತಿಲ್ಲ ನನಗೆ ಹೆಂಗೆ ತಿಳಿಯುತ್ತೋ ಅಥವಾ ನನಗೆ ಹೆಂಗೆ ಮಾಡಬೇಕು ಅನ್ಸುತ್ತೋ ಆ ಥರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬೇರೆ ಥರ ಯಾವ ಥರ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೂ ನಾನು ಏನಾದರೂ ತಪ್ಪು ಮಾಡ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ತಿದ್ಕೊಬಿಡ್ತೀನಿ. ಆದರೆ ಸಪೋರ್ಟ್ ಮಾಡೋದು ಮಾತ್ರ ಬಿಡಬೇಡಿ ಪ್ಲೀಸ್. ಏನು ಮಾಡೋದು? ಏನೋ ನಾನು ಸ್ವಲ್ಪ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಾನು ಕೇಳ್ಕೊಳ್ಳೋದಿಷ್ಟೇ. ಟೈಮ್ ಬಂದು ಎಷ್ಟಾಗೈತೆ ಗೊತ್ತಾ? 5:45 ಆಗೈತೆ. ಇನ್ನೂ ಅಪ್ಪಾರು ಬಂದಿಲ್ಲ. ಅವ್ರು ಬಂದಾಗ ಅಡಿಕೆಕಾಯಿ ತರ್ತಾರೆ ಅಲ್ವಾ, ಆವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ನೋಡಿ, ನಮ್ಮ ಮನೇಲಿ ಅಡಿಕೆಕಾಯಿನ ತಂದಾಗ ನೈಟ್ 12:30 ಆಗಿತ್ತು. ಅಷ್ಟೊತ್ತೇನಕ್ಕಾಗಿತ್ತು ಅಂದರೆ ಟ್ಯಾಕ್ಟ್ರಿ ಲೋಡ್ ಗಾಡಿ ಅಲ್ವಾ, ಸಿಗಾಕೊಂಡಿತ್ತಂತೆ. ಮಳೆ ಬಂದಿರೋದ್ರಿಂದ ಟ್ಯಾಕ್ಟ್ರಿ ಸಿಗಾಕೊಂಡಿತ್ತಂತೆ. ಅದನ್ನು JCB ತಂದು ಎಳೆಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮು ಆಗೋಗಿದೆ. ಅಷ್ಟೊತ್ತು ಮಳೆ ಬೇರೆ ಬರ್ತಾಯಿತ್ತು. ಪಾಪ ಎಷ್ಟು ಪಾಡು ಬಿತ್ಕೊಂಡ್ಬಂದವ್ರೆ ನೈಟು ಅಂದರೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಮಾಡಲೇಬೇಕು. ಅದಕ್ಕೆ ಲೇಟಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.